ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಆಲ್ರೆಡಿ ಏನು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಕೆಲವೊಂದಿಷ್ಟು ನಾಯಕರು ಆಲ್ರೆಡಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಏನಾಯಿತು, ಏನೆಲ್ಲ ಚರ್ಚೆ ಆಯಿತು, ಜೊತೆಗೆ ಹೈಕಮಾಂಡ್ ಯಾವ ಸಂದೇಶವನ್ನು ಕೊಡ್ತು ನಿಮಗೆ, ಅದರ ಜೊತೆಗೆ ಹೈಕಮಾಂಡ್ ಯಾವೆಲ್ಲ ಸೂಚನೆಗಳನ್ನು ಕೊಡ್ತು, ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಏನು, ಅದೆಲ್ಲದರ ಬಗ್ಗೆ ಕೂಡ ಅಂದರೆ ಕಂಪ್ಲೀಟ್ ಮಾಹಿತಿಯನ್ನು ಸಚಿವರು ಪಡ್ಕೊಂಡಿದ್ದಾರೆ. ಯಾಕೆಂತಂದರೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಅವರಲ್ಲೂ ಕೂಡ ಮೂಡುತ್ತೆ. ಹಾಗಾಗಿ ಸದ್ಯಕ್ಕೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಪದತ್ಯಾಗವನ್ನು ಮಾಡಬೇಕು ಅಂದರೂ ಕೂಡ ಯಾವಾಗ ಪದತ್ಯಾಗವನ್ನು ಮಾಡ್ತೀರಾ, ಈಗ ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಏನಾಗುತ್ತೆ, ನಮ್ಮ ಸ್ಥಾನಗಳ ಉಳಿವು ಅಳಿವು ಏನಾಗುತ್ತೆ, ಅದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ನಾವು ಕೂಡ ಮಾತನಾಡ್ತೀವಿ, ನೀವು ದಯವಿಟ್ಟು ರಾಜೀನಾಮೆಯನ್ನು ಕೊಡಬೇಡಿ ಅಂತ ಕೂಡ ಮನವಿಯನ್ನು ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಕೆಲವೊಂದಿಷ್ಟು ಸಚಿವರು ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಈಗ ಇನ್ನೇನು ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, 2 ವರ್ಷ ನೀವೇ ಇರಿ. ಆ ನಂತರ 2028ರ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೇಕಾದ್ರೆ ಮತ್ತೊಂದು ಅವಕಾಶ ಕೊಟ್ಟರೆ ಆಗತ್ತೆ ಅಂತ ಕೂಡ ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಕೆಲವೊಂದಿಷ್ಟು ಸಚಿವರು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅವರ ಒಂದು ಮನವೊಲಿಕೆ ಕಾರ್ಯವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ರಾಜ್ಯಸಭಾ ಟಿಕೆಟ್, ಅದರ ಜೊತೆಗೆ ಮಗನ ಭವಿಷ್ಯವನ್ನ ಒಂದು ಉಜ್ವಲ ಸ್ಥಾನಕ್ಕೆ ಕೊಂಡೊಯ್ಯಲು DCM ಪಟ್ಟ ಕೊಡೋದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದರ ಜೊತೆಗೆ ಕೇವಲ ಈ ಒಂದು DCM ಪಟ್ಟವನ್ನು ಕೊಡೋದಿಲ್ಲ, ಜೊತೆಗೆ ಒಂದು 3 ರಿಂದ 4 DCM ಸ್ಥಾನಗಳನ್ನ ಸೃಷ್ಟಿ ಮಾಡಲಿಕ್ಕೆ ಚಿಂತನೆಯನ್ನ ಹೈಕಮಾಂಡ್ ಮಾಡ್ತಾ ಇದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾಕೆಂತಂದ್ರೆ ಈ ಒಂದು CM ರೇಸ್ನಲ್ಲಿ DK ಶಿವಕುಮಾರ್ ಮಾತ್ರ ಇಲ್ಲ, ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು CM ರೇಸ್ನಲ್ಲಿದ್ದಾರೆ. ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸದ್ಯಕ್ಕೆ ಅವರೆಲ್ಲರನ್ನೂ ಕೂಡ ಅಂದ್ರೆ ಹಿರಿಯ ನಾಯಕರನ್ನ ಸಮಾಧಾನ ಪಡಿಸಲು ಹೈಕಮಾಂಡ್ ಕೆಲವೊಂದಿಷ್ಟು ರಣತಂತ್ರಗಳನ್ನು ಕೂಡ ರೂಪಿಸ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ DCM ಒಂದು ಸ್ಥಾನಗಳನ್ನ ಸೃಷ್ಟಿ ಮಾಡಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ನಾಳೆ ಪದತ್ಯಾಗವನ್ನು ಮಾಡಲಿದ್ದಾರೆ. ಪದಗ್ರಹಣ ಶುಕ್ರವಾರ DK ಶಿವಕುಮಾರ್ ಅವರ ಪದಗ್ರಹಣ ಮಾಡಲಾಗುತ್ತೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಒಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ನಿನ್ನೆ ಅಂತೂ ಸರಣಿ ಸಭೆಗಳು ಮಾಡಿದ್ರು, ಸರಣಿ ಸಭೆಗಳನ್ನ ಮಾಡಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯಲ್ಲಿ ಈ ಒಂದು ಅಂಶ ಉಲ್ಲೇಖ ಆಗಿರಲಿಲ್ಲ, ಆದರೆ ಬೇರೆ ಬೇರೆ ಅಂಶಗಳು ಉಲ್ಲೇಖ ಆಗಿತ್ತು. SIR ವಿಚಾರ ಉಲ್ಲೇಖ ಆಗಿತ್ತು, ರಾಜ್ಯಸಭಾ ವಿಚಾರ ಉಲ್ಲೇಖ ಆಗಿತ್ತು, GBA ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಉಲ್ಲೇಖ ಆಗಿತ್ತು. ಆದರೆ ಅತಿ ಹೆಚ್ಚಾಗಿ ಚರ್ಚೆ ಆಗಿರುವಂತಹ ವಿಚಾರ ಅಂತಂದ್ರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ. ದಿನಪೂರ್ತಿ ಚರ್ಚೆಯನ್ನ ಮಾಡಿದ್ದಾರೆ. ಸುಮಾರು 11:30ಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಏನು ಪ್ಲಸ್ ಆಗುತ್ತೆ, ಏನು ಮೈನಸ್ ಆಗುತ್ತೆ, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರನ್ನ ಆ ಒಂದು ಸ್ಥಾನದಿಂದ ಕೆಳಗಿಳಿಸಿದಾಗ ಏನೆಲ್ಲ ಮೈನಸ್ ಆಗಬಹುದು, ಪಕ್ಷಕ್ಕೆ ಏನೆಲ್ಲ ಹೊಡೆತ ಬೀಳುತ್ತೆ, ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ದಲಿತ ಮತಗಳು ಕೈ ತಪ್ಪುವ ಭೀತಿ ಕೂಡ ಇದೆ, ಅದನ್ನ ಯಾವ ರೀತಿ ನಿಭಾಯಿಸ್ಕೊಳ್ಬೇಕಾಗತ್ತೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಹೈಕಮಾಂಡ್ ಚರ್ಚೆಯನ್ನ ಮಾಡಿರುತ್ತೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರಿಗೆ ಪದತ್ಯಾಗವನ್ನ ಮಾಡಿ ಅಂತ ಸೂಚನೆ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಪದತ್ಯಾಗವನ್ನು ಕೂಡ ಮಾಡಲಿದ್ದಾರೆ. ಇನ್ನು ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೂ ಕೂಡ ಈಗ ಸಿದ್ದರಾಮಯ್ಯ ಅವರು ಅಂದರೆ CM ಕಚೇರಿ ಇದೆ, ಆ ಒಂದು CM ಕಚೇರಿಯಿಂದ ಸದ್ಯಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ಕೂಡ ಕೇಳಲಾಗಿದೆ. ಇನ್ನು ನಾಳೆ ಹೋಗಿ ರಾಜ್ಯಪಾಲರನ್ನ ಸಿದ್ದರಾಮಯ್ಯ ಅವರು ಭೇಟಿ ಮಾಡಲಿದ್ದಾರೆ. ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನು ನೀಡಲಿದ್ದಾರೆ. ಆ ಒಂದು ರಾಜೀನಾಮೆ ಪ್ರಕ್ರಿಯೆ ಮುಗಿದ ನಂತರ DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ. ನೂತನ CM ಆಗಿ DK ಶಿವಕುಮಾರ್ ಅವರು ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ. ಇನ್ನು ಅವರು ಮೊದಲ CM ಅಂದ್ರೆ ಅವರ ಜರ್ನಿಯಲ್ಲಿ ಫಸ್ಟ್ ಟೈಮ್ ಅವರು CM ಆಗೋದು. ಸದ್ಯಕ್ಕೆ ಬಹಳ ಖುಷಿಯಲ್ಲಿದ್ದಾರೆ DK ಶಿವಕುಮಾರ್. ಜೊತೆಗೆ DK ಬಣದವರು ನೋಡ್ಬೇಕಾಗತ್ತೆ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ಅದರ ಜೊತೆಗೆ ಕೆಲವೊಂದಿಷ್ಟು ಚೇಂಜಸ್ ಕೂಡ ಆಗುವ ಸಾಧ್ಯತೆಗಳಿದ್ದಾವೆ. ಈಗ DK ಶಿವಕುಮಾರ್ ಅವರು CM ಆದ ನಂತರ ಸಚಿವ ಸಂಪುಟ ಪುನರಚನೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಮಣೆ ಹಾಕ್ತಾರೆ, ಯಾರಿಗೆಲ್ಲ ಕೊಕ್ಕೊಡ್ತಾರೆ ಅನ್ನೋದು ಕೂಡ ಒಂದು ಕಡೆ ಚರ್ಚೆ ಆದ್ರೆ ಅವರ KPCC ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. KPCC ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಾಗ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಈಗ ಹೈಕಮಾಂಡ್ ಯಾವ ರೀತಿ ತಿಳಿಗೊಳಿಸುತ್ತೆ ಅಂತ ಸದ್ಯಕ್ಕೆ ನೋಡಬೇಕು ಮುಂದಿನ ದಿನಗಳಲ್ಲಿ.
ಸಿಗುತ್ತು ಕೆಪಿಸಿಸಿ ಕಚೇರಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರೋಹನ್ ಸದ್ಯಕ್ಕೆ ಆ ಒಂದು ಕೆಪಿಸಿಸಿ ಕಚೇರಿಯ ಬಳಿ ಯಾವ ರೀತಿಯ ವಾತಾವರಣ ಇದೆ? ಯಾಕೆಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸದ್ಯಕ್ಕೆ ಅಲ್ಲಿ ಯಾವ ವಾತಾವರಣ ಇದೆ? ಏನು ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ರಾಜಕೀಯ ಮುಖಂಡರುಗಳಾಗಿರ್ಬೋದು, ಕೆಲವೊಂದು ಈಗ 11:11 ಮೇಲೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಏನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಏನಿದ್ದಾರೆ ಶುಕ್ರವಾರ ಏನು ಒಂದು ಪಟ್ಟಾಭಿಷೇಕವನ್ನ ಸ್ವೀಕರಿಸಿದ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಸೀಟನ್ನ ಬಿಟ್ಕೊಡ್ಬೇಕಾಗುತ್ತೆ ನಾಳೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲವೂ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ನಿನ್ನೆ ನಡೆದಂತಹ ಒಂದು ಡೆಲ್ಲಿಯ ಮೀಟಿಂಗ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲೂ ಕೂಡ ಈಗಾಗಲೇ ಒಂದು ಚರ್ಚೆ ಕೂಡ ಶುರುವಾಗಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಷ್ಟು ದಿನ ಇದ್ದಂತಹ ಕನಸು ನನಸಾಗೋ ಸನಿಹ ಹತ್ರದಲ್ಲಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು, ಸಾಕಷ್ಟು ಒಂದು ಒಂದು ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟರು. ಆ ಬಳಿಕ ಏನು ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಲಾಬಿ ಮಾಡಿಸೋಕು ಕೆಲವೊಂದಿಷ್ಟು ತಂತ್ರಗಳನ್ನು ರೂಪಿಸಿದ್ರು. ಇಷ್ಟು ವರ್ಷಗಳ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕನಸು ನನಸಾಗೋದ್ರಲ್ಲಿ ಹತ್ರದಲ್ಲೇ ಇದೆ. ಅವರ ಒಂದು ಸ್ಟ್ರಾಟರ್ಜಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಏನು ಸಿಎಂ ಪಟ್ಟ ಸ್ವೀಕರಿಸೋ ಏನು ನಾಳೆ ಶುಕ್ರವಾರ ದಿನ ಕೂಡ ಪಟ್ಟಾಭಿಷೇಕಕ್ಕೆ ಎಲ್ಲವೂ ರೀತಿಯಿಂದ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು 11 ಗಂಟೆ ಮೇಲೆ ಏನು ಸುದ್ದಿಗೋಷ್ಠಿ ನಡೆಯುತ್ತೆ, ಆ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದ ಅಂಶಗಳು ಕೂಡ ಹೊರಬೀಳಲತ್ತಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಗಮನಿಸಬೇಕಾಗ್ತದೆ, ಸಿಎಂ ಸಿದ್ದರಾಮಯ್ಯರ ಆಪ್ತರಾಗಿರ್ತಕ್ಕಂಥ ಎಚ್.ಸಿ. ಮಹೋದಪ್ಪ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಕೆಲವೊಂದಿಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಏನು ಈ ಪ್ರೆಸ್ ಮೀಟ್ ಬಳಿಕ ಯಾವ ರೀತಿಯಾದ ಹೇಳಿಕೆಗಳು ಆಚೆ ಬರುತ್ತೋ ಅಥವಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆಪ್ತ ಬಣದಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ವಿಚಾರಗಳು ಆಚೆ ಬರ್ತವೆ, ಇನ್ನಷ್ಟು ಕಾದು ನೋಡಬೇಕಾಗಿದೆ ಸಾಹಿತ್ಯ. ರೋಹನಿಗೆ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಯಾಕೆಂತಂದ್ರೆ ಈಗ ಬಹಳ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ದೆಹಲಿಯಲ್ಲಿದ್ದಾರೆ. ನಾಳೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಹಾಗಾಗಿ ಸದ್ಯಕ್ಕೆ ಯಾರು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ? ಸಾಹಿತ್ಯ ಏನು ಈ ಕೆಪಿಸಿಸಿಯ ಒಂದು ಕಚೇರಿಯಲ್ಲಿ ನಡೀತಾ ಇರುವಂತಹ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಪದಾಧಿಕಾರಿಗಳು ಬಂದಿದ್ದಾರೆ. ಎಸ್ ಉಗ್ರಪ್ಪ ಅವರು ಕೂಡ ಬಂದಿರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಬರುವಂತಹ ಒಂದು ಕೆಲವೊಂದಿಷ್ಟು ಮಾಹಿತಿಯೂ ಕೂಡ ಇದೆ. 12 ಗಂಟೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ. ಈ ಪ್ರೆಸ್ ಮೀಟ್ ನಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಪದಾಧಿಕಾರಿಗಳಿದ್ದಾರೆ, ದೊಡ್ಡ ದೊಡ್ಡ ಮುಖಂಡರುಗಳು ಕೂಡ ಇದರಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ಉಗ್ರಪ್ಪ ಸೇರಿದಂತೆ ನಾನಾ ಪದಾಧಿಕಾರಿಗಳಿರುವುದು, ಸಾಕಷ್ಟು ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಕಾಂಗ್ರೆಸ್ನ ಒಂದು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ನಡೆಯುವಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಕೆಲವೊಂದಿಷ್ಟು ವಿಚಾರಗಳು ಆಚೆ ಬರಲಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಏನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದಿಷ್ಟು ಸಿಎಂ ಸಿದ್ದರಾಮಯ್ಯನಿಗೆ ಒಂದು ಉನ್ನತ ಸ್ಥಾನದ ಬಗ್ಗೆ, ಅವರ ಮಗನಿಗೆ ಸಿಎಂ ಸಿದ್ದರಾಮಯ್ಯನವರ ಮಗನಿಗೆ ಡಿ.ಸಿ.ಎಂ ಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಇಂಟರ್ನಲ್ ಬಗ್ಗೆ ಕೆಲವೊಂದಿಷ್ಟು ಚರ್ಚೆ ನಿನ್ನೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಕೂಡ ಆಚೆ ಬರಬಹುದು. ಆ ವಿಚಾರಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳು ಆಚೆ ಬರುತ್ತಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.